ನಡೆದ ಈ ಒಂದು ಘಟನೆಯ ನಂತರ ಇಂಗ್ಲೆಂಡ್ನ ಪ್ರೇಕ್ಷಕರು ಸ್ಟೇಡಿಯಂನಲ್ಲಿ ಎದ್ದು ನಿಂತು ಧೋನಿಗೆ ಚೀಟರ್ ಎಂದು ಕಿರುಚಲು ಶುರು ಮಾಡುತ್ತಾರೆ. ಆದರೆ ನಂತರ ಧೋನಿ ಹೀಗೆ ಮಾಡಿದ್ದನ್ನು ನೋಡಿ ಪ್ರತಿಯೊಬ್ಬರು ಶಾಕ್ ಆಗುತ್ತಾರೆ. ಹೌದು ಸ್ನೇಹಿತರೆ, 2011ರಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆದ ಒಂದು ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ ಲೇನ್ ಬೆಲ್ ಒಂದು ಶಾಟ್ ಅನ್ನು ಆಡುತ್ತಾರೆ. ಆ ಬಾಲ್ ಬೌಂಡರಿ ಬಳಿ ಹೋಗಿ ಸ್ಟಾಪ್ ಆಗುತ್ತದೆ. ಆದರೆ ಬ್ಯಾಟ್ಸ್ಮನ್ ಬಾಲ್ ಬೌಂಡರಿಗೆ ಹೋಗಿದೆ ಎಂದು ಅಂದುಕೊಂಡು ತನ್ನ ರನ್ ಕಂಪ್ಲೀಟ್ ಮಾಡುವುದಿಲ್ಲ. ಇದರಿಂದಾಗಿ ಭಾರತ ತಂಡ ಬ್ಯಾಟ್ಸ್ಮನ್ ಅನ್ನು ರನ್ ಔಟ್ ಮಾಡುವ ಅಪೀಲ್ ಮಾಡುತ್ತದೆ ಮತ್ತು ಅಂಪೈರ್ ಕೂಡ ಬ್ಯಾಟ್ಸ್ಮನ್ ಅನ್ನು ಔಟ್ ಎಂದು ಘೋಷಿಸುತ್ತಾರೆ. ಆಗ ಇಂಗ್ಲೆಂಡ್ನ ಪ್ರೇಕ್ಷಕರು ಕೋಪದಿಂದ ಭಾರತ ತಂಡ ಮತ್ತು ಧೋನಿ ವಿರುದ್ಧ ಕಿರುಚಲು ಆರಂಭಿಸುತ್ತಾರೆ. ಆದರೆ ಇನ್ನಿಂಗ್ಸ್ ಬ್ರೇಕ್ ನಂತರ ಪಂದ್ಯ ಮತ್ತೆ ಆರಂಭವಾದಾಗ ಎಲ್ಲರೂ ಶಾಕ್ ಆಗುತ್ತಾರೆ, ಏಕೆಂದರೆ ಧೋನಿ ತಮ್ಮ ಅಪೀಲ್ ಅನ್ನು ಹಿಂಪಡೆದಿರುತ್ತಾರೆ. ಹೌದು ಸ್ನೇಹಿತರೆ, ಧೋನಿಗೆ ಯಾವುದೇ ಬ್ಯಾಟ್ಸ್ಮನ್ ಅನ್ನು ಚೀಟಿಂಗ್ ಮೂಲಕ ಔಟ್ ಮಾಡುವ ಇಚ್ಛೆ ಇರಲಿಲ್ಲ. ಧೋನಿಯ ಈ ಉದ್ದಾತ್ತ ಮನೋಭಾವ ನೋಡಿ ಪ್ರೇಕ್ಷಕರು ಅವರನ್ನು ಮೆಚ್ಚಿ ಚಪ್ಪಾಳೆ ತಟ್ಟುತ್ತಾರೆ. ಸ್ನೇಹಿತರೆ, ಧೋನಿ ಅವರು ಮಾಡಿದ ಈ ಕೆಲಸ ನಿಮಗೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡುವ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಹಾರ್ಟ್ ಅನ್ನು ಕಮೆಂಟ್ ಮಾಡಿ.